ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಶ್ರೇಯಾ. ಎಸ್, ಇವತ್ತು ನನಗೆ ಕ್ಯಾರಾ ಅಂತ ಬ್ಯೂಟಿಫುಲ್ ನ್ಯಾಚುರಲ್ ಪ್ರಾಡಕ್ಟ್ಸ್ ನ ಒಂದು ಬ್ರ್ಯಾಂಡ್ ಕಡೆಯಿಂದ ನನಗೆ ಬ್ಯೂಟಿಫುಲ್ ಆಗಿರೋ ಒಂದಿಷ್ಟು ಪ್ರಾಡಕ್ಟ್ಸ್ ಗಳು ಬಂದಿದೆ. ಸೊ ಯಾವ ಪ್ರಾಡಕ್ಟ್ಸ್ ಬಂದಿದೆ, ಅದು ಹೇಗೆಲ್ಲ ವರ್ಕ್ ಆಗುತ್ತೆ, ನನಗೆ ಯಾವ್ದು ಪರ್ಸನಲಿ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲದನ್ನು ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಕ್ಯಾರಾ ಅವ್ರ ಕಡೆಯಿಂದ ಕುಂಕುಮಾದಿ ಫೇಸ್ ಸೆರಮ್ ಅಂತ ಹೇಳಿ ಬಂದಿದೆ. ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಪರ್ಸನಲಿ ನನಗೆ ಇದು ತುಂಬಾನೇ ಇಷ್ಟ ಆಗಿದೆ ಅಂಡ್ ಡೈಲಿ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಡೈಲಿ ಒನ್ಸ್ ಯೂಸ್ ಮಾಡಿದ್ರು ಇಟ್ಸ್ ಮೋರ್ ದನ್ ಎನಫ್. ಇದು ಆಕ್ಚುಲಿ ಏಷಿಯಂಟ್ ಬ್ಯೂಟಿ ಸೀಕ್ರೆಟ್ ಅಂತಾನೆ ಇದೆ. ಗೋಲ್ಡನ್ ಗ್ಲೋ ಕೊಡುತ್ತೆ ಅಂತ. ತುಂಬಾನೇ ಚೆನ್ನಾಗಿದೆ. ಫ್ರೆಂಡ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಯೂಸ್ ಮಾಡಿ ನೋಡಿ. ಎಸ್, ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಕ್ಯಾರಾ ಅವರ ಫ್ರೂಟ್ ಬಟರ್ ಹೀಲಿಂಗ್ ಅಂಡ್ ನರಿಶಿಂಗ್ ಅಂತ ಹೇಳ್ಬಿಟ್ಟು. ಇದು ಆಕ್ಚುಲ್ ಆಗಿ ಫ್ರೂಟ್ ಅಂತ ಹೇಳಿದ್ರೆ ಬರೀ ಕಾಲಿಗಷ್ಟೇ ಅಪ್ಲೈ ಮಾಡುವಂತದ್ದು. ನಾನು ಇದನ್ನ ಕೈಗೂ ಕೂಡ ಅಪ್ಲೈ ಮಾಡ್ತೀನಿ. ತುಂಬಾನೇ ಚೆನ್ನಾಗಿದೆ. ಲೈಕ್ ತುಂಬಾ ಸ್ಮೂತ್ ಅನ್ಸುತ್ತೆ, ಸಾಫ್ಟ್ ಅಂತ ಅನ್ಸುತ್ತಾ ಅಂಡ್ ಸ್ಮೆಲ್ಸ್ ಟೂ ಗುಡ್ ಅಂಡ್ ಏನೋ ಒಂಥರ ಶೈನಿಂಗ್ ಅನ್ಸುತ್ತೆ ನಾವ್ ಇದನ್ನ ಅಪ್ಲೈ ಮಾಡಿದಾಗ. ಸೊ ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್. ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಪರ್ಸನಲಿ ನನಗೆ ತುಂಬಾನೇ ಇಷ್ಟ ಆದಂತದ್ದು. ಒಂದ್ಸತಿ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾರಾ ಅವ್ರ ಕಡೆಯಿಂದ ಹೇರ್ ಗ್ರೋತ್ ಆಯಿಲ್ ಅಂತ 100% ನ್ಯಾಚುರಲ್, ಪ್ರೊಟೆಕ್ಟ್ ಯುವರ್ ಹೇರ್ ಫ್ರಮ್ ದ ಎವ್ರಿ ಡೇ ಡ್ಯಾಮೇಜ್. ಓಕೆನಾ. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಆಯಿಲ್. ನಾನು ಇದನ್ನ ಸ್ವಲ್ಪ ಯೂಸ್ ಮಾಡಿದೀನಿ. ಆಕ್ಚುಲಿ ನಾನು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲದೂ ಕೂಡ ನಾನು 2 ವೀಕ್ಸ್ ನಾನು ಇದನ್ನ ಯೂಸ್ ಮಾಡಿ ಅದಾದ್ಮೇಲೆ ಇದ್ರದ್ದು ನಾನು ರಿವ್ಯೂ ಕೊಡ್ತಾ ಇರೋದು. ಯಾವ್ದು ನಾನು ಹಾಗೆ ರಿವ್ಯೂ ಕೊಡ್ತಾ ಇಲ್ಲ. ಇದೆಲ್ಲ ಪರ್ಸನಲ್ ಯೂಸ್ ಮಾಡಿ ನಂಗೆ ತುಂಬಾ ಇಷ್ಟ ಆದ್ಮೇಲೆ ನಾನು ರಿವ್ಯೂ ಕೊಡ್ತಾ ಇರೋದು. ಅಂಡ್ ಈ ಆಯಿಲ್ ಯಾವ ತರ ಅನ್ಸುತ್ತೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ನಾವೆಲ್ಲ ಹೊರಗಡೆ ಹೋಗ್ತಾ ಇರ್ತೀವಿ, ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಇಲ್ಲ ಹಂಗೆ ಸುತ್ತಾಡಕ್ ಹೋಗ್ತಾ ಇರ್ತೀವಿ. ಬರೀ ಬೆಂಗಳೂರು ಅಂತ ಅಲ್ಲ, ಎಲ್ಲಾ ಕಡೆನೂ ಕೂಡ ಇತ್ತೀಚೆಗೆ ತುಂಬಾನೇ ಡಸ್ಟ್ ಎಲ್ಲ ಇರೋದ್ರಿಂದ, ಪೊಲ್ಯೂಷನ್ ಇರೋದ್ರಿಂದ ನಮ್ಮ ಹೇರ್ಸ್ ತುಂಬಾನೇ ಡ್ಯಾಮೇಜ್ ಆಗಿರುತ್ತೆ ಅಂಡ್ ತುಂಬಾ ಉದ್ರೋಗ್ ಸ್ಟಾರ್ಟ್ ಆಗಿರುತ್ತೆ. ಅಂಡ್ ಅಫ್ಕೋರ್ಸ್ ಗೀಸರ್ ಎಲ್ಲ ಯೂಸ್ ಮಾಡೋದ್ರಿಂದ ಹೇರ್ಸ್ ಎಲ್ಲ ತುಂಬಾನೇ ಸ್ಪಾಯಿಲ್ ಆಗ್ತಾ ಇರತ್ತೆ. ಅದರಿಂದ ಇದು ತುಂಬಾನೇ ಚೆನ್ನಾಗಿ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಆಯಿಲ್ ನಮಗೆ ಹೇರ್ ಗ್ರೋತ್ಗೆ ಅಂಡ್ ಹೇರ್ ತುಂಬಾ ಚೆನ್ನಾಗಿ ಸ್ಕಾಲ್ಪ್ ಇಂದ ನಮಗೆ ದಟ್ಟವಾಗಿ ಬೆಳೆಯೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಸೊ ವರ್ಡ್ಸ್ ಯು ಕ್ಯಾನ್ ಯೂಸ್ ಇಟ್. ಸೊ ಇದನ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಮತ್ತೆ ಯೂಸ್ ಮಾಡ್ತೀರಾ. ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್. ಬಂದ್ಬಿಟ್ಟು ಕ್ಯಾರಾ ಅವರ ರೋಸ್ಮೆರಿ ಹೇರ್ ಸ್ಪ್ರೇ ಅಂತ ಹೇಳ್ಬಿಟ್ಟು. ಇದು ಕೂಡ ತುಂಬಾನೇ ಚೆನ್ನಾಗಿದೆ ಅಂಡ್ ಇದು ಬೂಸ್ಟ್ ಮಾಡುತ್ತೆ ನಿಮ್ಮ ಹೇರ್ಸ್ ನ. ಸ್ಕಾಲ್ಪ್ ಗೆ ಡೈರೆಕ್ಟ್ ಆಗಿ ನೀವು ಇದನ್ನ ಸ್ಪ್ರೇ ಮಾಡ್ಕೊಂಡಾಗ ಸ್ಕಾಲ್ಪ್ ನಿಮ್ಮ ಹೇರ್ಸ್ ನ ಫುಲ್ ಟೈಟ್ ಆಗಿ ಇಟ್ಕೊಂಡ್ಬಿಟ್ಟು ಅದು ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದಂಗೆ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ನಿಮ್ಮ ಹೇರ್ಸ್ ನ ದಟ್ಟವಾಗಿ ಬೆಳೆಯೋ ತರ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಮೂತ್ ಆಗಿರುತ್ತೆ, ಶೈನಿಂಗ್ ಕೂಡ ಕೊಡುತ್ತೆ ನಿಮ್ಮ ಹೇರ್ಸ್ ಗೆ. ಅಂಡ್ ಇದು ಬಂದ್ಬಿಟ್ಟು ರೋಸ್ಮೆರಿ ಹೇರ್ ಸ್ಪ್ರೇ ಇಸ್ ಅ ನ್ಯಾಚುರಲ್ ಸೊಲ್ಯೂಷನ್ ದಟ್ ಪ್ರಮೋಟ್ಸ್ ಹೇರ್ ಗ್ರೋತ್ ಅಂಡ್ ರಿಡ್ಯೂಸಸ್ ದ ಹೇರ್ ಫಾಲ್ ಎಫೆಕ್ಟಿವ್ಲಿ. ನಾನು ಅವಾಗಲೇ ಹೇಳಿದೆ. Enriched with the power of the pure rosemary extract and it stimulates the blood circulation to the scalp for the stronger, healthier roots. So root ನಿಮಗೆ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಸರ್ಕ್ಯುಲೇಟ್ ಮಾಡುತ್ತೆ ನಿಮ್ಮ ಸ್ಕಾಲ್ಪ್ ನ. ಸೊ ರೂಟ್ ನ ಹೆಲ್ತಿಯರ್ ರೂಟ್ಸ್ ಆಗೋ ಕೂಡ ಮಾಡುತ್ತೆ. ಇದನ್ನ ಸ್ಪ್ರೇ ಮಾಡ್ಕೊಂಡ್ಮೇಲೆ ಜೆಂಟಲ್ ಆಗಿ ಮಸಾಜ್ ಮಾಡ್ಕೋಬೇಕು. ಸೊ ತುಂಬಾನೇ ಚೆನ್ನಾಗಿದೆ ಇದು ಕೂಡ. ಕ್ಯಾರಾ ಅವರ ಕಡೆಯಿಂದ ಹರ್ಬಲ್ ಬಾಡಿ ವ್ಯಾಕ್ಸ್ ಪೌಡರ್ ಜಸ್ಟ್ 10 ಮಿನಿಟ್ಸ್ ಪೇನ್ಲೆಸ್ ಈಸಿ ವ್ಯಾಕ್ಸ್. ಇದು ಕೂಡ ಚಾಕ್ಲೇಟ್ ಫ್ಲೇವರ್ ಬಿಟ್ಟಿದ್ದಾರೆ. ಅಫ್ಕೋರ್ಸ್ ಹೆಣ್ಮಕ್ಳಾಗಿ ಗಂಡ್ಮಕ್ಳಾಗಿ ಹೆಚ್ಚಿಗೊಂಡು ಎಲ್ಲ ಕ್ಲೀನ್ ಆಗಿ ಹೆಲ್ತಿ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಹೇರ್ಸ್ ನ ಕೈಯಿಂದಾಗಲಿ ಕಾಲಿಂದಾಗಲಿ ಅಥವಾ ಯಾವ್ದೋ ಪಾರ್ಟ್ಸ್ ಆಫ್ ದ ಬಾಡೀಸ್ ನಾವು ರಿಮೂವ್ ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯ. ಅದ್ರ ವ್ಯಾಕ್ಸ್ ನಾವು ಮಾಡ್ಕೊಳಕ್ ಹೋದ್ರೆ ತುಂಬಾನೇ ಪೇನ್ ಆಗುತ್ತೆ ಅಂಡ್ ಅಲ್ಲಿ ರ್ಯಾಶಸ್ ಆಗೋದು, ಕೆಂಪಗಾಗೋದು, ಈ ತರ ಎಲ್ಲ ಫೀಲ್ ಆಗುತ್ತೆ. ಬಟ್ ಇದು ತುಂಬಾನೇ ಚೆನ್ನಾಗಿ ಇದನ್ನ ಅಪ್ಲೈ ಮಾಡ್ಕೊಂಡು ಒಂದು 10-15 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡೋದು. ಅಂಡ್ ಇನ್ನೂ ಕ್ಯೂಟೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ, ಇದನ್ನ ಅಪ್ಲೈ ಮಾಡಕ್ಕೆ ಎಷ್ಟು ಕ್ಯೂಟ್ ಆಗಿರೋ ಬ್ರಷ್ ಕೂಡ ಅವ್ರು ಕೊಡ್ತಾ ಇದ್ದಾರೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು. ಅಂಡ್ ಕಮ್ಮಿ ಇದೆಲ್ಲ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಲೆಗ್ಸ್, ಹ್ಯಾಂಡ್ಸ್, ಅಂಡರ್ ಆರ್ಮ್ಸ್, ಚೆಸ್ಟ್ ಅಂಡ್ ಬಿಕ್ನಿ ಇದೆಲ್ಲದಕ್ಕೂ ಕೂಡ ಯೂಸ್ ಮಾಡಬಹುದು. ದಿಸ್ ಪ್ರಾಡಕ್ಟ್ ಮೇ ಹ್ಯಾವ್ ಎ ನೋಟಿಸಬಲ್ ಆರ್ಮ್ಸ್ ಅಂಡ್ ಏರ್ ರಿಮೂವಲ್ ಪ್ರಾಪರ್ಟೀಸ್ ಇದರಲ್ಲಿ. ಅಂಡ್ ಯಾವ್ದೆಲ್ಲ ಏನೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ಇರುತ್ತೆ. ಅಂಡ್ ಹೇಗೆ ಯೂಸ್ ಮಾಡೋದು ಅಂತ ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಇದನ್ನ ನೋಡ್ಕೊಂಡು ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಅಂಡ್ ಅಫ್ಕೋರ್ಸ್ ಇದು ರಿಮೂವ್ ಮಾಡಿಲ್ಲ ಅಂತ ಹೇಳ್ಬೋದು. ಹೊಸ ಪ್ರಾಡಕ್ಟ್ ನನಗೆ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಆಲ್ಸೋ ಸಚ್ ಕ್ಯೂಟ್ ಒನ್. ಸೊ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ. ಪ್ಯಾಕಿಂಗ್ ಕೂಡ ಆರ್ಗ್ಯಾನಿಕ್ ಬ್ಯಾಂಬೂ ಟೂತ್ ಬ್ರಷ್. ಸೊ ಟೂತ್ ಬ್ರಷ್ ಇಸ್ ವೆರಿ ಕ್ಯೂಟ್. ಓಕೆನಾ. ಸೊ ಇಲ್ಲೇ ಬಂದಿದ್ದಾರೆ ಕ್ಯಾರಾ ಅಂತ ಹೇಳ್ಬಿಟ್ಟು. ಅಂಡ್ ಇದು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ಬ್ಯಾಂಬೂ ಸ್ಟಿಕ್ ಇಂದ ಮಾಡ್ಕೊಂಡಿದ್ದಾರೆ. ಸೊ ಸಚ್ ನೈಸ್ ಒನ್. ಇದು ಮಸಾಲ ಆ ತರ ಇದೆ. ಅಂಡ್ ಇದು ಕೂಡ ತುಂಬಾ ಗಟ್ಟಿಯಾಗಿಲ್ಲ, ತುಂಬಾ ಸ್ಮೂತ್ ಆಗಿಲ್ಲ, ಮೀಡಿಯಂ ಆಗಿದೆ. ಸೊ ಕ್ಲೀನ್ ಆಗುತ್ತೆ ಇದು. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾರಾ ಅವ್ರ ಕಡೆಯಿಂದ 4 ಸೋಪ್ಸ್ ಗಳಿದೆ. ಒಂದು ಸೋಪ್ ಬಂದು ಕ್ಯಾರಾ ಅವ್ರ ಕಡೆಯಿಂದ ಗೋಟ್ ಮಿಲ್ಕ್ ಸ್ಯಾಫ್ರನ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಸ್ಯಾಫ್ರನ್ ಇದೆಯಾ ಏನ್ ಕತೆ ಅಂತ ಕೇಳ್ಬೋದು. ಆ ವಿಡಿಯೋನು ಹಾಕ್ತೀನಿ ನಿಮಗೆ. ಅಫ್ಕೋರ್ಸ್ ಇದರೊಳಗೆ ಸ್ಯಾಫ್ರನ್ ಇದೆ. ತುಂಬಾನೇ ಚೆನ್ನಾಗಿದೆ. ಇದು ಕೂಡ ತುಂಬಾನೇ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಅಂಡ್ ಸ್ಮೂದಿಂಗ್ ಎಫೆಕ್ಟ್ ಕೊಡುತ್ತೆ. ಏನೋ ಈ ಸೋಪ್ ನ ಅಪ್ಲೈ ಮಾಡಿದಾಗ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ.
ಕೇರಳ ಕಡೆಯಿಂದ ಚಾರ್ಕೋಲ್ ಕೂಡ ಇದೆ. ಇದು ಎಲ್ಲ ಹ್ಯಾಂಡ್ ಮೇಡ್ ಸೋಪ್ಸ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರು ವಿಡಿಯೋ ಕೂಡ ಹಾಕ್ತೀನಿ. ಅಂಡ್ ಚಾರ್ಕೋಲ್ ಆಫ್ ಕೋರ್ಸ್ ಇದನ್ನ ಜಾಸ್ತಿ ಯೂಸ್ ಮಾಡೋದು ಆಯಿಲಿ ಸ್ಕಿನ್ ಅವರು. ಸೊ ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡಿದ್ರೆ ಬೆಸ್ಟ್. ಡ್ರೈ ಸ್ಕಿನ್ ತುಂಬಾ ಡ್ರೈ ಸ್ಕಿನ್ ಅವರು ಇದನ್ನ ಯೂಸ್ ಮಾಡಿದ್ರೆ ಇನ್ನು ತುಂಬಾ ಡ್ರೈ ಆಗುವಂತಹ ಸಿಚುವೇಶನ್ ಬರ್ಬೋದು. ಸೊ ಬೆಸ್ಟ್ ಅಂತ ಹೇಳಿದ್ರೆ ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡಿ. ಕೇರಳ ಕಡೆಯಿಂದ ಮುಲ್ತಾನಿ ಮಿಟ್ಟಿ. ದಿಸ್ ಇಸ್ ಆಲ್ಸೋ ನೈಸ್ ಒನ್. ಬಟ್ ಇದನ್ನ ನಾನು ಹಾಗೆ ಒಂದ್ಸತಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಬಿಕಾಸ್ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಇದನ್ನ ನಾನು ಯೂಸ್ ಮಾಡಿಲ್ಲ. ಸೊ ಯಾವ್ದು ಆಯಿಲಿ ಸ್ಕಿನ್ ಇದೆ ಅವ್ರು ಇದನ್ನ ಯೂಸ್ ಮಾಡಬಹುದು. ಮುಲ್ತಾನಿ ಮಿಟ್ಟಿ ಇದೆಲ್ಲ ಹ್ಯಾಂಡ್ ಮೇಡ್ ಸೋಪ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಕೂಡ ಫ್ರಾಗ್ರೆನ್ಸ್ ಇದೆ. ಕೇರಳ ಕಡೆಯಿಂದ ರೆಡ್ ವೈನ್. ಇದು ಕೂಡ ಸಚ್ ಬ್ಯೂಟಿಫುಲ್. ಎಷ್ಟೊಂದು ಜನ ಹೊರಗಡೆ ಹೋಗ್ಬಿಟ್ಟು ರೆಡ್ ವೈನ್ ಫೇಶಿಯಲ್ ಎಲ್ಲ ಮಾಡಿಸ್ಕೊತಾರೆ. ಸೊ ಫೇಶಿಯಲ್ ಮಾಡ್ಕೊಳ್ಳೋಕ್ಕಿಂತ ಮನೇಲಿ ಸೋಪ್ ಯೂಸ್ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಬ್ರೈಟ್ ಆಗ್ಬೋದಲ್ಲ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. 100% ನ್ಯಾಚುರಲ್ ಇದು ಕೂಡ. ಸೊ ಒನ್ಸ್ ಯೂಸ್ ಮಾಡಿ ನೋಡಿ, ಇದನ್ನ ಮತ್ತೆ ಪ್ರಾಡಕ್ಟ್ ಬೈ ಮಾಡಿ. ವೀಕ್ಷಕರೇ, ನೋಡಿದ್ರೆ ಇಲ್ಲಿವರೆಗೂ ಯಾವ ಪ್ರಾಡಕ್ಟ್ಸ್ ಬಂದಿದೆ ಅಂತೆಲ್ಲ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ಕೊಟ್ಟೆ ನಾನು. ಇದೆಲ್ಲದೂ ಕೂಡ 100% ನ್ಯಾಚುರಲ್ ಆಗಿರುತ್ತೆ. ಹಾಗೆ ಹ್ಯಾಂಡ್ ಮೇಡ್ ಇವೆಲ್ಲ ಪ್ರಾಡಕ್ಟ್ಸ್ ಕೂಡ. ನಾನು ಕೂಡ ಖುದ್ದಾಗಿ ಒಂದು 2 ವೀಕ್ಸ್ ಯೂಸ್ ಮಾಡಿ ಅದಾದ ನಂತರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಐ ಹೋಪ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಅಂತ ನಾನು ಇಷ್ಟಪಟ್ಟೆ ಅಂದ ತಕ್ಷಣ ನೀವು ಇಷ್ಟಪಡ್ಬೇಕು ಅಂತ ಏನಿಲ್ಲ. ಒಮ್ಮೆ ಯೂಸ್ ಮಾಡಿ ನೋಡಿ. ಎಲ್ಲೆಲ್ಲೋ ಎಷ್ಟೆಷ್ಟಿಂದ ಕಳ್ಕೊತೀವಂತೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಮೇಲೆ ಒಂದ್ ಸ್ವಲ್ಪ ನಾವು ಇನ್ವೆಸ್ಟ್ ಮಾಡಿದ್ರೆ ಯಾವ್ದು ಕೂಡ ತಪ್ಪಾಗಲ್ಲ. ಅಂಡ್ ಬೇರೆ ಎಲ್ಲ ಯಾವ್ದು ನ್ಯಾಚುರಲ್ ಪ್ರಾಡಕ್ಟ್ಸ್ ಗಳಲ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ, ಹ್ಯಾಂಡ್ ಮೇಡ್ ಅಂದ ತಕ್ಷಣ ಪ್ರೈಸ್ ಜಾಸ್ತಿ ಇರುತ್ತೆ ಅಂತ ಅನ್ಕೋಬಹುದು. ಖಂಡಿತವಾಗ್ಲೂ ಇಲ್ಲ. ಇದೆಲ್ಲ ನಮ್ಮ ಕೈಗೆ ಎಟುಕುವ ದರದಲ್ಲೇ ಇದೆ. 100% ನ್ಯಾಚುರಲ್ ಆಗೂ ಇರುತ್ತೆ, ಹ್ಯಾಂಡ್ ಮೇಡ್ ಆಗೂ ಇರುತ್ತೆ, ಹಾಗೆ ಕಮ್ಮಿ ದರದಲ್ಲಿ ಇರುತ್ತೆ. ಇದನ್ನ ಆರಾಮಾಗಿ ನೀವು ಯೂಸ್ ಮಾಡಬಹುದು. ಅಂಡ್ ಅಫ್ಕೋರ್ಸ್ ಇದನ್ನ ಇಷ್ಟಪಟ್ಟೆ ಪಡ್ತೀರಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇನ್ನೂ ಒಂದಿಷ್ಟು ಜನಕ್ಕೆ ಸಹಾಯ ಮಾಡೋಕ್ಕೋಸ್ಕರ ಶೇರ್ ಮಾಡಿ. ಅಂಡ್ ಮುಂದಿನ ಯಾವ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. Love you all. Take care. Bye bye.